ಹಾಯ್ ಹಲೋ ನಮಸ್ಕಾರ. ಬನ್ನಿ ರಸಗುಲ್ಲ ಮಾಡೋಣ. ಇವತ್ತು ನಮ್ಮ ಮನೇಲಿ ಹಾಲು ಒಡೆದಿತ್ತು, ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ರಸಗುಲ್ಲ ಮಾಡೋಕ್ಕೆ ಅಂತ ಹೊರಟೆ. ನಮ್ಮ ಮನೆ ಸ್ಟ್ರೈನ್ ಮಾಡೋದಕ್ಕೆ ಕಾಟನ್ ಬಟ್ಟೆ ಇರಲಿಲ್ಲ, ಹಾಗಾಗಿ ಶುದ್ಧವಾದ ತೆಳುವಾದ ವೇಲನ್ನೇ ತೊಗೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಹೇಗೆ ಸ್ಟ್ರೈನ್ ಆಗಬೇಕಂತ ಅಂದರೆ ತುಂಬ ನೀರು ಕೈಗೂ ಅಂಟಬಾರ್ದು ಹಾಗೂ ತುಂಬ ಡ್ರೈಯೂ ಆಗಿರಬಾರ್ದು. ಅದಕ್ಕಾಗಿ ಒಂದು 20-25 ನಿಮಿಷ ಇಲ್ಲಿ ನೇತಾಕೊತಾ ಇದ್ದೀನಿ. ಸ್ವಲ್ಪ ಹೊತ್ತಾದ ನಂತರ ಪಾಕಕ್ಕೆ ಬೇಕಾಗೋಷ್ಟು ಸಕ್ಕರೆ ತಗೊಂಡು ಒಲೆ ಮೇಲೆ ಇಡ್ತಾ ಇದ್ದೀನಿ. 1 ಕಪ್ ಸಕ್ಕರೆಗೆ 2 ಕಪ್ ನೀರಿನ ಅಳತೆಯಲ್ಲಿ ತೊಗೊತಾ ಇದ್ದೀನಿ ಮತ್ತು ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ಸ್ಟ್ರೈನ್ ಆದಂಥ ಪನ್ನೀರನ್ನ ತೊಗೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಳಿಲ್ಲ ಅಂದರೆ ಪಾಕಕ್ಕೆ ಬಿಟ್ಟ ಪನ್ನೀರ್ ಉಂಡೆಗಳು ಒಡೆದು ಕಲಸೋಗ್ಬಿಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಈ ಕಡೆ ಪಾಕ ರೆಡಿ ಆಗ್ತಾ ಇದೆ. ಪಾಕದ ಘಮಕ್ಕೋಸ್ಕರ 2 ಏಲಕ್ಕಿ ಕಾಯಿ ಹಾಕಿದ್ದೀನಿ. ಪಾಕ ಚೆನ್ನಾಗಿ ಆಗಿದೆ ಅಂದಾಗ ರಸಗುಲ್ಲ ಉಂಡೆಗಳನ್ನ ಬಿಡ್ತಾ ಇದ್ದೀನಿ. ಉಂಡೆಗಳನ್ನ ಬಿಟ್ಟ ತಕ್ಷಣವೇ ತಿರುಗಿಸೋದು ಬೇಡ, ಹಾಗಾಗಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ತೆಗೆದು ನೋಡಿದಾಗ ವಾವ್, ಎಲ್ಲ ಉಂಡೆಗಳು ಡಬಲ್ ಸೈಜ್ ಆಗಿದ್ದಾವೆ. ಮತ್ತೊಮ್ಮೆ ಒರಳಿಸಿ ಉಂಡೆಗಳನ್ನ ಸಣ್ಣ ಉರಿಯಲ್ಲಿ ಬೇಯೋಕ್ಕೆ 5 ನಿಮಿಷ ಬಿಟ್ಟರೆ ಸಾಕು, ರಸಗುಲ್ಲ ರೆಡಿ ಆಗುತ್ತೆ. ಬಟ್ಟಲಿಗೆ ರಸಗುಲ್ಲಗಳನ್ನಿಟ್ಟು ಸಣ್ಣದಾಗಿ ಕತ್ತರಿಸಿದ ಗೋಡಂಬಿ ಬಾದಾಮಿಯನ್ನು ಹಾಕಿ ಅಲಂಕರಿಸಿದರೆ ಸ್ವಾದಿಷ್ಟ ರಸಗುಲ್ಲ ಸವಿಯಲು ಸಿದ್ಧ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.